ಮೇಲ್ನೋಟಕ್ಕೆ ರಮೇಶ್ ಅಂಡ್ ಗ್ಯಾಂಗ್ ಶಿವಕುಮಾರನ ಫ್ಯಾಮಿಲಿ ಮೇಲೆ ಮುರ್ಕೊಂಡ್ ಬಿದ್ದ ತರ ಅನ್ಸತ್ತೆ. ಆದ್ರೆ ನಿಮಗೆ ಗೊತ್ತಾ, ರಮೇಶನ ಮೇಲೆ ಒಂದೇ ಒಂದು ಕೇಸ್ ಇಲ್ಲ. ಕಂಪ್ಲೇಂಟ್ ಇರೋದೆಲ್ಲ ಶಿವಕುಮಾರ ಹಾಗೂ ಕುಟುಂಬದವರ ಮೇಲೆ. ಶಿವಕುಮಾರ್ ಅವರ ಫ್ಯಾಮಿಲಿಗೆ ಗ್ರಾಮದಲ್ಲಿ ಎಂಥದ್ದೇನು ಸಪೋರ್ಟ್ ಇಲ್ಲ. ಈ ರಮೇಶ್ ಅವರು ಆ ಥರ ಏನು ಶಿವಕುಮಾರ್, ಸೋಮಶೇಖರ್, ಅಶೋಕ್ ಮತ್ತು ದೇವರಾಜ್ ಇವರೆಲ್ಲರೂ 2014 ನಮ್ಮ ಹೊಳೆನರಸೀಪುರ ರೂರಲ್ ಸ್ಟೇಷನಲ್ಲಿ ರೌಡಿ ಶೀಟರ್ಸ್ ಇವರೆಲ್ಲ. ಎಸ್, ಇವರೆಲ್ಲ ರೌಡಿ ಶೀಟರ್ಗಳು. ಒಂದರ ಮೇಲೊಂದು ಗಲಾಟೆ ಮಾಡಿಕೊಂಡು ಪೊಲೀಸ್ ಫೈಲ್ ಸೇರಿದವರು ಸತ್ಯ. ಆದ್ರೆ ಅವರ ಎದುರಾಳಿಗಳ ಮೇಲೆ ಅದ್ಯಾಕೆ ಯಾವ ಕೇಸೂ ಇಲ್ಲ? ಹಲ್ಲೆಗೆ ಕಾರಣ ಏನೇ ಇರ್ಲಿ, ಆದ್ರೂ ಕಾನೂನನ್ನ ಕೈಗೆ ತಗೊಂಡು ಮಾರಣಾಂತಿಕ ಹಲ್ಲೆ ಮಾಡಿದವರನ್ನ ಪೊಲೀಸರು ಅದ್ ಹೇಗೆ ಸುಮ್ಮನೆ ಬಿಡ್ತಾರೆ? ಹಂಗಂದ್ರೆ ಇದು ಸಿವಿಲ್ ಮ್ಯಾಟ್ರು ಅನ್ನದ. ಗಲಾಟೆಗಳಾಗ್ತವೆ, ಬಟ್ ಈ ಥರ ಸಾಯಿಸುವಂತ ಹೋಗ್ತದಲ್ವಾ, ಅದು ಓನ್ಲಿ ರೌಡಿ ಮೆಂಟಾಲಿಟಿ ಇದ್ದವ್ರಿಗೆ ಮಾತ್ರ ಮಾಡ್ತಾರೆ ಇದೆಲ್ಲ. ಸಾಯಿಸ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ. ಮತ್ತೆ ಇವ್ರದಲ್ಲಿ ಜಮೀನು ವಿವಾದ ಇಲ್ಲಿದೆ. ಈಗ ಜಮೀನು ವಿವಾದ ಇಲ್ಲ, ಕ್ಲೋಸ್ ಆಗಿದೆ. 10 ವರ್ಷದ ಹಿಂದೆನೆ ಓನ್ಲಿ ದಾರಿ ಸಂಬಂಧಪಟ್ಟ ಒಂದು ಈಗ ಸದ್ಯಕ್ಕೆ ನಡೀತಾ ಇರೋದು. ಇದಕ್ಕೆ ಮುಂಚೆ 10 years ಬ್ಯಾಕ್ ಅವ್ರಿಗೆ ಲ್ಯಾಂಡ್ ಡಿಸ್ಪ್ಯೂಟ್ ಇದ್ದದ್ದು, ಅದು ಸಾಲ್ವ್ ಆಗಿದೆ ಕೋರ್ಟಲ್ಲಿ. ಅದೆಲ್ಲ ಯಾರಿಗೆ ಏನು ಸಿಗಬೇಕು ಏನಂತ ಎಲ್ಲ ಆಗಿದೆ. ಬರೀ ಉಳಿದೋದು ಒಂದು ದಾರಿ ವಿಷಯ. ಆ ದಾರಿ ವಿಷಯದಲ್ಲಿ ಪೊಲೀಸ್ ಬೇರೆ ಹೌ ಕ್ಯಾನ್ ವಿ ಇಂಟರ್ಫಿಯರ್ ದಾರಿ ವಿಷಯದಲ್ಲಿ? ಅರೆ ಇಸ್ಕಿ, ಜಮೀನ್ ಗಲಾಟೆಯಲ್ಲಿ ಇವರು ಹೋಗೋದಲ್ಲ, ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋದಾಗ ಅದನ್ನ ತಣ್ಣಗಾಗಿಸೋ ಜವಾಬ್ದಾರಿ ಪೊಲೀಸರ ಮೇಲೂ ಇರುತ್ತೆ. ಈ ಕೇಸಲ್ಲಿ ಎರಡೆರಡು ಹೆಣ ಬಿದ್ದ ಮೇಲೆ ಪೊಲೀಸರು ಅತ್ತ ಹೋಗಿದ್ದಾರೆ. ನೈಟ್ 11:30 ಆ ಸಮಯಕ್ಕೆ ರಮೇಶ್ ಎಂಬುವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಕಬ್ಬೂರ್ ಅಲ್ಲಿ. ಅವರ ಮನೆಗೆ ಶಿವಕುಮಾರ್, ಸೋಮಶೇಖರ್, ಅಶೋಕ್, ಸಚಿನ್ ಮತ್ತು ಇತರರು ಬಂದು ಅಟ್ಯಾಕ್ ಮಾಡಿರ್ತಾರೆ. ಅಟ್ಯಾಕ್ ಮಾಡಿದಾಗ ಬೇಸಿಕಲಿ ಮನೆಯಲ್ಲಿ ಓನ್ಲಿ ಹೆಂಗಸರು ಇರ್ತಾರೆ. ಆ ಹೆಂಗಸರು ಇದ್ದ ಮನೆಗೆ ಬಂದು ಅಲ್ಲಿದ್ದ ಮನೆ ಸಾಮಾನುಗಳೆಲ್ಲ ಚೆಲ್ಲ ಮಾಡಿ ಬೈದು ಹೆಂಗಸರ ಮೇಲೆ ಸ್ವಲ್ಪ ಜೋರು ಮಾಡಿಬಿಟ್ಟು ಅವರು ವಾಪಸ್ ಬರ್ತಿರ್ಬೇಕಾದ್ರೆ ಅದೇ ಊರಿನವರಾದ ರಮೇಶ್ ಅವರು ದೇವಪ್ಪ, ಈರಪ್ಪ, ತಮ್ಮಯ್ಯ, ರಾಜಪ್ಪ ಮತ್ತು ಇತರರು ಟೋಟಲ್ 7 ಜನ ಸೇರಿಬಿಟ್ಟು ಅವರನ್ನು ಅಟ್ಯಾಕ್ ಮಾಡಿರ್ತಾರೆ. ವಿತ್ ಕಲ್ಲು, ಸ್ಟಿಕ್ಸ್, ದೊನ್ನೆ ಮತ್ತೆ ಮಚ್ಚು ಇದೆಲ್ಲ ತಗೊಂಡು ಅಟ್ಯಾಕ್ ಮಾಡಿರ್ತಾರೆ. ಇಂಥದ್ದೊಂದು ಅಟ್ಯಾಕ್ ಸುಮ್ಮನೆ ನಡೆಯಲ್ಲ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಇವರೆಲ್ಲ ಹೋಗಿ ರಮೇಶ್ ಮನೆ ಮುಂದೆ ಗಲಾಟೆ ಮಾಡಿದ್ರು ಅಂತಾರೆ. ನೈಟ್ 11:00 ಹೋಗಿ ಗಲಾಟೆ ಮಾಡಲಿಕ್ಕೆ ಕಾರಣ ಏನಂದ್ರೆ, ಈ ದೇವರಾಜ್ ಎಂಬರು ಶಿವಕುಮಾರ್ ಅವರ ಅಣ್ಣ, ಅವರು ದೇವರಾಜ್ ಅವರು ಗಲಾಟೆ ಅದು ಹಿಂದಿನ ದಿನ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆದಲ್ಲಿ ದೇವರಾಜ್ ಅವರನ್ನು ಇವರೆಲ್ಲ ಸೇರಿ ಹೊಡೆದಿದ್ದಕ್ಕೆ ಈ ಈರಪ್ಪ, ತಮ್ಮಯ್ಯ, ರಾಜಪ್ಪ, ದೇವಪ್ಪ ಇವರೆಲ್ಲರೂ ಆ ಹೊಡಿಲಿಕ್ಕೆ ಧೈರ್ಯ ಬಂದದ್ದು ರಮೇಶ್ ಅವರ ಸಪೋರ್ಟಿಂದನೇ ಅಂತ ಹೇಳಿ, ಆ ರಮೇಶ್ ಅವರನ್ನೇ ನಾವು ಇದು ಮಾಡಿದ್ರೆ ಇವರೆಲ್ಲ ಸರಿ ಆಗ್ತಾರೆ ಅಂತ ಒಂದು ಭಾವನೆಗೆ ಅಲ್ಲಿ ಹೋಗಿದ್ದಾರೆ. ಇನ್ನು ರಮೇಶನ ಮನೆ ಮುಂದೆ ಗಲಾಟೆ ಮಾಡಿದಾಗ ಮನೆಯಲ್ಲಿ ಒಬ್ರೂ ಇಲ್ಲದೆ ದಾರಿ ಮಧ್ಯೆ ನಿಂತು ಹೊಡೆಯೋದಕ್ಕೆ ಯಾಕೆ ಕಾದಿದ್ರು ಅನ್ನೋದಕ್ಕೂ ಪೊಲೀಸರ ಹತ್ರ ಉತ್ತರ ಇದೆ. ಆ ಟೈಮಲ್ಲಿ ಇವರು ಮನೆಗೆ ಅಟ್ಯಾಕ್ ಮಾಡಬೇಕಾದ್ರೆ ಮನೆಯಲ್ಲಿ ಯಾರು ಇರದೇ ಇರಲಿಕ್ಕೆ ಕಾರಣ ಏನು ಅಂತಾರೆ, ಇವರು ಶಿವಕುಮಾರ್, ಸೋಮಶೇಖರ್, ಅಶೋಕ್ ಇವರೆಲ್ಲ ಹಾಸ್ಪಿಟಲ್, ದೇವರಾಜ್ ಅವರನ್ನು ಹಾಸ್ಪಿಟಲಲ್ಲಿ ನೋಡಿಕೊಂಡು ವಾಪಸ್ ಬಂದು ಊರಲ್ಲಿ 6:30-7 ಆ ಸಮಯಕ್ಕೆ ಬಂದು ಊರಲ್ಲಿ ಎಲ್ಲ ಕಡೆ ಹೇಳ್ತಾ ತಿರುಗ್ತಾರೆ ದಟ್ ಇವತ್ತು ನೈಟ್ ನಿಮ್ಗೆಲ್ಲರಿಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಕುರಿತು ಈ ಆಪೋಸಿಟ್ ಟೀಮ್ನವರು ಕೂಡ ಎಲ್ಲ ರೆಡಿಯಾಗಿ ಮನೆಗೆ ಹೋಗದೆ ಅವರು ಊರು ಇಂದ ಆಚೆ ಕಾಯ್ತಾ ಇರ್ತಾರೆ. ಏನು ಮಾಡ್ತಾರೆ ಇವ್ರು ನೋಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಗೊತ್ತಾದ ಕೂಡಲೇ ದಿಲ್ ಗೋ ಅಂಡ್ ಅಟ್ಯಾಕ್. ಅವರು ಮನೆ ಮುಂದೆ ಗಲಾಟೆ ಮಾಡಿದ್ದಕ್ಕೆ ಇವರು ದಾರಿಯಲ್ಲಿ ನಿಂತು ಹೊಡೆದ್ರು ಅನ್ನಲಾಗ್ತಿದೆ. ಆದ್ರೆ ಶಿವಕುಮಾರನ ಕುಟುಂಬದವರ ಪ್ರಕಾರ ಅವರ ಮನೆಗೆ ಹೋಗಿ ಕಲ್ಲು ತೂರಿದ್ದು ಶಿವಕುಮಾರ ಮರ್ಡರ್ ಆದ್ಮೇಲೆ. ಆತ ಸತ್ತ ಸುದ್ದಿ ಕೇಳಿ ಜನ ಆಕ್ರೋಶಕ್ಕೀಡಾಗಿ ಇಷ್ಟೆಲ್ಲಾ ಮಾಡಿದ್ದಾರೆ. ಹಾಗಾದ್ರೆ ಸತ್ಯ ಏನು?